ಹೋಗಿವೆ. ಲಿಂಗನಮಕ್ಕಿ, ಹಿರೇಭಾಸ್ಕರ, ಮಲೆನೂರು, ಸಾವೆಹಕ್ಲು, ಚಕ್ರ, ಮಾಣಿ ಈ ಥರ ಹಲವಾರು ಅಣೆಕಟ್ಟುಗಳನ್ನು ನಿರ್ಮಿಸಿ ಲಕ್ಷಾಂತರ ಎಕರೆ ಮಲೆನಾಡಿನ ಮಳೆ ಸುರಿಸುವ ಕಾಡುಗಳು ಈಗಾಗಲೇ ನಾಶ ಆಗಿದೆ. ಅಳಿದುಳಿದಿರುವಂಥ ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಶ್ರೀಮಂತವಾದ ಕಾಡುಗಳು. ಅದು ಏನು ನಮ್ಮ ಮಲೆನಾಡಿನ ಜೀವನದಿಗಳಿಗೆ ತೊಟ್ಟಿ ರೀತಿಯಾಗಿ ಕೆಲಸವನ್ನು ನಿರ್ವಹಿಸುತ್ತವೆ. ಈ ಅರಣ್ಯ ಪ್ರದೇಶಗಳಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಅನ್ನೋ ಒಂದು ಯೋಜನೆಯನ್ನು ಮತ್ತು ವರಾಹಿ ಅನ್ನೋ ಮತ್ತೊಂದು ಪಂಪ್ ಸ್ಟೋರೇಜ್ ಯೋಜನೆಯನ್ನು ಸರ್ಕಾರ ಮಾಡಬೇಕು ಅಂತ ಈಗ ಆಲ್ರೆಡಿ ಒಂದು ಟೆಂಡರನ್ನು ಕರೆದಿದ್ದಾರೆ. ಇನ್ನೊಂದು ವೈಲ್ಡ್ ಲೈಫ್ ಬೋರ್ಡಲ್ಲಿ ಅನುಮತಿಗಾಗಿ ಕಾಯ್ತಾ ಇದೆ. ಪಶ್ಚಿಮ ಘಟ್ಟಗಳಲ್ಲಿ ಯಾವುದೇ ರೀತಿ ಹೊಸ ವಿದ್ಯುತ್ ಯೋಜನೆಗಳಾಗಲಿ ಯಾವುದೇ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೊಳಿಸಬಾರ್ದು ಅಂಥೇಳಿ ಕಸ್ತೂರಿ ರಂಗನ್ ವರದಿ ಇದೆ, ಮಾಧವ್ ಗಾಡ್ಗಿಲ್ ಅವರ ವರದಿ ಸಹ ಇದೆ. ಯಾಕೆಂದರೆ ಪಶ್ಚಿಮ ಘಟ್ಟಗಳು ತಮ್ಮ ಬೇರಿಂಗ್ ಕೆಪಾಸಿಟಿ ಅಂದರೆ ಧಾರಣಾ ಸಾಮರ್ಥ್ಯದ ಇಲ್ಲ ಅನ್ನೋದನ್ನು ಎಲ್ಲ ಜೀವ ವಿಜ್ಞಾನಿಗಳು ತುಂಬ ಸ್ಪಷ್ಟವಾಗಿ ಈಗಾಗಲೇ ತಿಳಿಸಿದ್ದಾರೆ. ಮಿತ್ರರೇ, ನಾನು ನಿಮ್ಮ ಗಮನಕ್ಕೆ ತರೋದೇನು ಅಂದರೆ, ಈ ಪಶ್ಚಿಮ ಘಟ್ಟಗಳಲ್ಲಿ ಭಾಗವಾಗಿರುವಂಥ ಒಂದು ಬೇಸೂರು ಅನ್ನೋ ಒಂದು ಗ್ರಾಮದಲ್ಲಿ ಸರ್ಕಾರದ NTPC ಅಂತ ಏನು ಸಂಸ್ಥೆ ಇದೆ, ಆ NTPC ಸಂಸ್ಥೆಯವರು ಬೇಸೂರು ಅನ್ನೋ ಒಂದು ಜಾಗವನ್ನು ಗುರುತು ಮಾಡಿ ಅಲ್ಲಿ ಅಣು ವಿದ್ಯುತ್ ಸ್ಥಾವರ ಯೋಜನೆಯನ್ನು ಸ್ಥಾಪಿಸಲು ಸ್ಥಳ ಸೂಕ್ತತೆಯ ಬಗ್ಗೆ ವರದಿ ಕೊಡಿ ಅಂತೇಳಿ ಸರ್ಕಾರ ಅಪರ ಕಾರ್ಯದರ್ಶಿಗಳು ಕಂದಾಯ ಇಲಾಖೆಯವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೀತಾರೆ. ಈ ಸಭೆಗೆ ನಮ್ಮ ರಾಜ್ಯದ 5 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗವಹಿಸ್ತಾರೆ. ಅಲ್ಲಿ ಅದು ನಡೆಯುವಂಥ ದಿನಾಂಕ 2/2/2026 2/2/2026. ಅದರಲ್ಲಿ ಯಾವ್ಯಾವ ಅಧಿಕಾರಿಗಳು, ಜಿಲ್ಲೆಗಳ ಅಧಿಕಾರಿಗಳು ಭಾಗವಹಿಸ್ತಾರೆ ಅಂದರೆ ವಿಜಯಪುರ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ರಾಯಚೂರು ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ ಹಾಗೂ ಉತ್ತರ ಕನ್ನಡ ಜಿಲ್ಲೆ. NTPS ಅಧಿಕಾರಿಗಳ ನಿರ್ದೇಶನದಂತೆ ಅಡಿಷನಲ್ ಚೀಫ್ ಸೆಕ್ರೆಟರಿ ಕಂದಾಯ ಇಲಾಖೆ ರಾಜ್ಯ ಸರ್ಕಾರದವರು ನಮ್ಮ ಶಿವಮೊಗ್ಗ ಜಿಲ್ಲಾಧಿಕಾರಿಗಳಿಗೂ ಉಳಿದ 4 ಜಿಲ್ಲಾಧಿಕಾರಿಗಳಿಗೂ ಸ್ಥಳ ಸೂಕ್ತದ ಬಗ್ಗೆ ವರದಿಯನ್ನು ಇಮ್ಮಿಡಿಯೇಟಾಗಿ ಕೊಡಿ ಅಂತೇಳಿ ಆದೇಶ ಮಾಡ್ತಾರೆ ಆ ವಿಡಿಯೋ ಕಾನ್ಫರೆನ್ಸಲ್ಲಿ. ಆ ಆದೇಶನ ಪಾಲನೆ ಮಾಡಿ ನಮ್ಮ ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಅಂದರೆ ಸೇಮ್ ಡೇ 2/2/2026 ಇದೆಲ್ಲ ಸರ್ಕಾರದ ಅಧಿಕೃತವಾದ ದಾಖಲೆ, ಮಾಹಿತಿ ಹಕ್ಕು ಮತ್ತು ಮೀಟಿಂಗಿನ ಮಿನಿಟ್ಸ್ಗಳನ್ನು ನಾವು ಅಧಿಕೃತವಾಗಿ ಪಡೆದಿರುವಂಥ ದಾಖಲೆನ ತಮ್ಮ ಮುಂದೆ ಉಲ್ಲೇಖ ಮಾಡ್ತಾ ಇದ್ದೀನಿ. ಆ ಮೀಟಿಂಗಿನ ಮಿನಿಟ್ಸನ್ನು ಓದ್ತಾ ಇದ್ದೀನಿ ನಾನು. ಮಾನ್ಯ ಜಿಲ್ಲಾಧಿಕಾರಿಗಳು ಶಿವಮೊಗ್ಗ ಜಿಲ್ಲೆ ಇವರ ದೂರವಾಣಿ ಸಂದೇಶ 2/2/2026 ಸಾಗರ ತಹಸೀಲ್ದಾರ್ ಅವರು ಅಣು ವಿದ್ಯುತ್ ಸ್ಥಾವರ ಯೋಜನೆಯ ಸ್ಥಳ ಸೂಕ್ತತೆ ಬಗ್ಗೆ ಮಾಹಿತಿಯನ್ನು ಕೇಳಿರುತ್ತಾರೆ. ಈ ಮಾಹಿತಿಯನ್ನು ಅವರು ಆವಿನಹಳ್ಳಿ ಹೋಬಳಿ ರಾಜಸ್ವ ನಿರೀಕ್ಷಕರು ಆವಿನ ಹೋಬಳಿ ಬೇಸೂರು ಗ್ರಾಮದಲ್ಲಿ ಅವರ ಮಾಹಿತಿಯನ್ನು ಫಾರ್ವರ್ಡ್ ಮಾಡ್ತಾರೆ ತಹಸೀಲ್ದಾರ್ ಅವರು. RI ಅವರು ಅದನ್ನೆಲ್ಲ ಮಾಹಿತಿಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಸೇಮ್ ಡೇ ಅವರು ಜಿಲ್ಲಾಧಿಕಾರಿಗಳ ಆದೇಶದಂತೆ 3190 ಎಕರೆ ಜಮೀನು ಬೇಸೂರು ಗ್ರಾಮದಲ್ಲಿ ಇರುತ್ತದೆ. ಯಾವ್ಯಾವ ರೀತಿ ಜಮೀನು? ಒಟ್ಟು 3190 ಎಕರೆ ಜಮೀನಿದೆ. ಅದರಲ್ಲಿ ಕುಷ್ಕಿ 68 ಎಕರೆ, ತರಿ 313 ಎಕರೆ, ಬಗಾಯ್ತು 16 ಎಕರೆ, ಅರಣ್ಯ ಜಮೀನು 499 ಎಕರೆ ಮತ್ತು ಇನ್ನೊಂದು MPMA ಲೀಸ್ ಕೊಟ್ಟಿರುವಂಥ 460 ಎಕರೆ ಜಮೀನು. KPC ಅವರು ಪರ್ಚೇಸ್ ಮಾಡಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅದು 238 ಎಕರೆ. ಸ್ಮಶಾನ ಅದು ಇದು ಎಲ್ಲ ಸೇರಿ ಒಟ್ಟು 3190 ಎಕರೆ ಜಮೀನು ಲಭ್ಯ ಇದೆ ಅಂತ RI ಅವರು ಸಾಗರ ತಹಸೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಕೊಡ್ತಾರೆ. ಇದರ ಅಫಿಷಿಯಲ್ ಲೆಟ್ರು ನಮ್ಮ ಹತ್ರ ಇದೆ. ಇದೇ ಲೆಟ್ರನ್ನ ಜಿಲ್ಲಾಧಿಕಾರಿಗಳು ಅದ್ರ ನೆಕ್ಸ್ಟ್ ಡೇ 3/2/2026 ಮತ್ತೆ ಅಪರ ಕಾರ್ಯದರ್ಶಿಗಳು ಕಂದಾಯ ಇಲಾಖೆಯವರು ಮತ್ತೊಂದು ವಿಡಿಯೋ ಕಾನ್ಫರೆನ್ಸ್ ಸಭೆ ಮಾಡ್ತಾರೆ. 5 ಜನ ಜಿಲ್ಲಾಧಿಕಾರಿಗಳ ಸಭೆ ಕರೆದು ಅದರಲ್ಲಿ ಏನು ಹೇಳ್ತಾರೆ, ಎಲ್ಲ ಜಿಲ್ಲಾಧಿಕಾರಿಗಳು ಅವರ ಜಿಲ್ಲೆಯಲ್ಲಿ ಯಾವ್ಯಾವ ಸ್ಥಳನ NTPC ಅವರು ಮಾಹಿತಿಯನ್ನು ಕೇಳಿರ್ತಾರೋ ಡಿಸ್ಟ್ರಿಕ್ಟ್ ವೈಸು ಸ್ಥಳ ಸೂಕ್ತದ ಬಗ್ಗೆ ವರದಿಯನ್ನು ಕೇಳ್ತಾರೆ. ಆ ಮೀಟಿಂಗಿನ ಮಿನಿಟ್ಸನ್ನು ನಾನು ಓದ್ತಾ ಇದ್ದೀನಿ. ರಾಯಚೂರು ಜಿಲ್ಲಾಧಿಕಾರಿಗಳು ಏನು ಹೇಳಿದರು, ಎಲ್ಲ 5 ಜಿಲ್ಲಾಧಿಕಾರಿಗಳು
ಆ ಮೀಟಿಂಗಲ್ಲಿ ಯಾವ ರೀತಿ ವರದಿಗಳನ್ನು ಕೊಟ್ಟರು NTPS ಮತ್ತು ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಅನ್ನೋ ವರದಿಯನ್ನು ಓದ್ತಾ ಇದ್ದೀನಿ. ಸರ್ಕಾರದ ಅಪರ ಕಾರ್ಯದರ್ಶಿ ಇಂಧನ ಇಲಾಖೆಯವರು ಮಾತನಾಡಿ, ಸದರಿ ಯೋಜನೆಗೆ 2000 ಮೆಗಾವ್ಯಾಟ್ ಯೋಜನೆ ಮಾಡಬೇಕು ಅಂದರೆ 1200 ಎಕರೆ ಜಮೀನು ಅವಶ್ಯಕತೆ, 4000 ಮೆಗಾವ್ಯಾಟಿಗೆ 1600 ಎಕರೆ ಅವಶ್ಯಕತೆ, 6000 ಮೆಗಾವ್ಯಾಟ್ ಯೋಜನೆಗೆ 2000 ಎಕರೆ ಭೂಮಿ ಅವಶ್ಯಕತೆ, ಪ್ಲಸ್ ಅಲ್ಲೇನು ಲೇಬರ್ಸ್ ಬರ್ತಾರೆ, ಬಿಲ್ಡಿಂಗ್ಗಳು ಬರುತ್ತೆ, ಅದು ಇದು ಪರ್ಪಸ್ಸಿಗೆಲ್ಲ ಅಡಿಷ್ನಲ್ 100ರಿಂದ 150 ಎಕರೆ ಜಮೀನಿನ ಲಭ್ಯತೆ ಇರುತ್ತೆ ಅಂತ ತಿಳಿಸ್ತಾರೆ. ಅದು ಉತ್ತರವಾಗಿ ರಾಯಚೂರು ಜಿಲ್ಲಾಧಿಕಾರಿಗಳು ಇವರು ಯಾವುದು ಲಿಂಗಸೂಗೂರು ತಾಲೂಕಿನ ಹಲ್ಕವಟಗಿ ಅನ್ನೋ ಗ್ರಾಮವನ್ನು ಮಾರ್ಕ್ ಮಾಡಿರ್ತಾರೆ. ಅದರಲ್ಲಿ 2000 ಎಕರೆ ಜಮೀನಿನಲ್ಲಿ ಈಗಾಗಲೇ ಬಸವಸಾಗರ ಅಣೆಕಟ್ಟು ಯೋಜನೆ ನಿರಾಶ್ರಿತರನ್ನು ಪುನರ್ವಸತಿಗೊಳಿಸಿರ್ತೀವಿ. ಅಲ್ಲಿ ಕೇವಲ 90 ಎಕರೆ ಜಮೀನು ಮಾತ್ರ ಲಭ್ಯವಿದ್ದು ಒಂದೇ ಕಡೆ 1200ರಿಂದ 1600 ಜಮೀನು ಲಭ್ಯವಿರುವುದಿಲ್ಲ ಅಂತ ಅವ್ರು ಹೇಳ್ತಾರೆ. ಇಂಡೈರೆಕ್ಟಾಗಿ ಯೋಜನೆ ಸ್ಥಾಪನೆ ಮಾಡೋಕ್ಕೆ ನಮ್ಮ ಹತ್ರ ಜಮೀನು ಲಭ್ಯವಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟು ವಿಜಯಪುರ DC ಅವರು ಮಾತನಾಡಿ, ಬಸವನ ಬಾಗೇವಾಡಿ ಮಣ್ಣೂರು ಗ್ರಾಮದಲ್ಲಿ 1200 ಎಕರೆ ಜಮೀನು ಸಂಪೂರ್ಣ ಫಲವತ್ತಾದ ನೀರಾವರಿ ಕೂಡಿದ ಜಮೀನಾಗಿರುತ್ತದೆ. ಸದರಿ ಗ್ರಾಮವು ಆಳ್ಮಟ್ಟಿ ಅಣೆಕಟ್ಟಿನಿಂದ 20 ಕಿಮಿ ದೂರದಲ್ಲಿದ್ದು ಇದನ್ನು ಹೊರತುಪಡಿಸಿ ಯಾವುದೇ ಜಮೀನು ಲಭ್ಯವಿರುವುದಿಲ್ಲ ಅಂಥೇಳಿ ಅವರು ನಮ್ಮ ಹತ್ರ ಯೋಜನೆಗೆ ಜಮೀನಿಲ್ಲ, ನಾವು ಕೊಡಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟು ಕೊಪ್ಪಳ ಜಿಲ್ಲಾಧಿಕಾರಿಗಳು, ಇವರು ನಾವು ತುಂಬ ಅಭಿನಂದನಾರ್ಹ ಕೊಪ್ಪಳ ಜಿಲ್ಲಾಧಿಕಾರಿಗಳು. ಇವರು ಮಾತನಾಡಿ, ಬಂಡೆಗುಂಟಿ ಗ್ರಾಮದಲ್ಲಿ 1490 ಎಕರೆ ಜಮೀನಿದ್ದು ಸದರಿ ಪ್ರದೇಶವು ತುಂಗಾ ಅಣೆಕಟ್ಟಿನಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಕೊಪ್ಪಳದಲ್ಲಿ ಮಾಲಿನ್ಯ ಉಂಟು ಮಾಡುವ ಯಾವುದೇ ಕೈಗಾರಿಕೆಗಳು ಸ್ಥಾಪಿಸಬಾರ್ದು ಅಂತೇಳಿ ಸ್ಥಳೀಯ ಸಂಘ ಸಂಸ್ಥೆಗಳು ಕೊಪ್ಪಳ ಬಚಾವ್ ಆಂದೋಲನ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಇಲ್ಲಿ ನಿಮ್ಮ ಯೋಜನೆ ಬೇಡ ಅಂತ ಡೈರೆಕ್ಟಾಗಿ ಹೇಳ್ತಾರೆ. ನೆಕ್ಸ್ಟು ಉತ್ತರ ಕನ್ನಡ ಜಿಲ್ಲೆ DC ಅವರು 4ನೇ DC ಬಾವಿಕೇರಿ, ಯಾರು NTPC ಗುರ್ತು ಮಾಡಿರೋಂಥ ಯೋಜನಾ ಪ್ರದೇಶ ಬಾವಿಕೇರಿ, 1021 ಎಕರೆ ಜಮೀನಿನ ಪೈಕಿ 41 ಎಕರೆ ಮಾತ್ರ ಸರ್ಕಾರಿ ಜಮೀನಾಗಿರುತ್ತದೆ. ಸದರಿ ಜಮೀನು 45 ಕಿಲೋಮೀಟರ್ ದೂರದ ಕೈಗಾ ಅಣು ವಿದ್ಯುತ್ ಸ್ಥಾವರ ಆಲ್ರೆಡಿ ಅಲ್ಲಿ ವರ್ಕ್ ಆಗ್ತಾ ಇದೆ. ಅದರಿಂದ 45 ಕಿಲೋಮೀಟರ್ ಮಾತ್ರ ದೂರದಲ್ಲಿದೆ. ಆದ್ದರಿಂದ ಸದರಿ ಪ್ರದೇಶವು ಅಣು ವಿದ್ಯುತ್ ಸ್ಥಾವರ ಯೋಜನೆಯನ್ನು ಜಾರಿಗೊಳಿಸಲು ಸೂಕ್ತವಾಗಿರುವುದಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಉಳಿದವರು ಶಿವಮೊಗ್ಗ ಜಿಲ್ಲಾಧಿಕಾರಿಗಳು, ತುಂಬ ಖೇದಕರವಾದ ಸಂಗತಿ ಅವರು ಹೇಳಿರೋ ಜಿಲ್ಲಾಧಿಕಾರಿ ಶಿವಮೊಗ್ಗದವರು ಮಾತನಾಡಿ, ಬೇಸೂರು ಗ್ರಾಮದಲ್ಲಿ 2000 ಎಕರೆ ಜಮೀನು ಲಭ್ಯವಿದ್ದು 173 ಮನೆಗಳು ನಿರ್ಮಾಣವಾಗಿರುತ್ತವೆ. ನಮೂನೆ 53 ಮತ್ತು 57 ಅರ್ಜಿಗಳು ಬಾಕಿ ಇರುತ್ತವೆ ಎಂದು ಸಭೆಗೆ ತಿಳಿಸಿದರು. ಅಧಿಕಾರಿಗಳು ಅವ್ರ ಊರಲ್ಲಿಲ್ಲ, ಅವರು ಯಾವಾಗ ಬರ್ತಾರೋ ಅವ್ರ ಹತ್ರ ನೇರವಾಗಿ ಒಂದು ಸಭೆ ಕೂಡ ನಾವು ಮಾಡ್ತೇವೆ. ಅದರಲ್ಲಿ ಏನು ಉತ್ತರ ಕೊಟ್ಟಿದ್ದೀರಿ, ನಮ್ಮ ಹತ್ರ ಕಾಪಿ ಇದೆ, ಏನು ಉತ್ತರ ಕೊಟ್ಟಿದ್ದಾರೆ ಅಂತ. ಬೇರೆ ಬೇರೆ ಜಿಲ್ಲಾಧಿಕಾರಿಗಳು ತುಂಬ ಸ್ಪಷ್ಟವಾಗಿ ವಿಜಯನಗರದವ್ರು ಹೇಳ್ತಿದ್ದಾರೆ, ಇದನ್ನು ನಾವು ಮಾಡೋಕ್ಕೆ ಅವಕಾಶ ಕೊಡಲ್ಲ, ಬೇಡ ಅಂತ. ಕೊಪ್ಪಳ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದಾರೆ, ಕೈಗಾರಿಕೆಗಳ ವಿರುದ್ಧ ಸ್ಥಳೀಯ ಸಂಘಗಳು ಕೊಪ್ಪಳ ಬಚಾವೋ ಆಂದೋಲನವನ್ನು ನಡೆಸುತ್ತಿದ್ದು ಜಿಲ್ಲೆಯಲ್ಲಿ ಯಾವುದೇ ಕೈಗಾರಿಕೆ ಸ್ಥಾಪಿಸಬಾರದು. ನಮ್ಮ ಜಿಲ್ಲಾಧಿಕಾರಿಗಳು ಏನಾಗಿದೆ, ಜಾಗ ಇದೆ ಅಂತ ಹೇಳಿಬಿಟ್ರೆ ಅರ್ಥ ಏನು? ಇಲ್ಲೇನೇನು ಪರಿಸ್ಥಿತಿ ಇದೆ, ಸಿಗಂದೂರು ಇದೆ, ಪಶ್ಚಿಮ ಘಟ್ಟಗಳ ಪರಿಸ್ಥಿತಿ ವಿಚಿತ್ರವಾಗಿದೆ, ಹೋರಾಟಗಳು ನಡೀತಾ ಇದೆ, ಶರಾವತಿ ಸ್ಟಂಪ್ ಸ್ಟೋರೇಜ್ ಬಗ್ಗೆ ಇದನ್ನು ಮೆನ್ಷನ್ ಮಾಡಬೇಕಿತ್ತಲ್ಲ. ಬೇಡ, ಎಲ್ಲ ಜಿಲ್ಲಾಧಿಕಾರಿಗಳು ನಮ್ಮಲ್ಲಿ ಬೇಡ ಅಂತ ಹೇಳಿದಾಗ ನಮ್ಮ ಜಿಲ್ಲಾಧಿಕಾರಿಗಳು ಯಾಕೆ ಬೇಡ ಅಂತ ಹೇಳಲಿಲ್ಲ? ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಇವತ್ತು ಪೇಪರ್ಗಳನ್ನ ನೋಡಿ ಎಲ್ಲ ಕಡೆ ಪ್ರೊಟೆಸ್ಟ್ ಆಗ್ತಿರೋದು ನೋಡಿದ ತಕ್ಷಣ ನಾವು ಅವಕಾಶ ಕೊಡಲ್ಲ. ಬಾಯಲ್ಲಿ ನೀವು ಹೇಳೋದಕ್ಕೂ ರೈಟಿಂಗಲ್ಲಿ ಕೊಡೋದಕ್ಕೂ ವ್ಯತ್ಯಾಸ ಇಲ್ವಾ? ನೀವು ಹೇಳ್ರಿ, ತಹಶೀಲ್ದಾರು ಹೇಳಿದ್ದಾರೆ ಸಾಗರದವರು ಅಂತ, ರೈಟಿಂಗಲ್ಲಿ ಇದೆಯಾ? ಸಾಗರದವ್ರು ಏನೇನು ನಡೆಯಾರ ರೆಕಾರ್ಡ್ ನಮ್ಮ ಹತ್ರ ಇದೆ. ಈ ಕುಮಾರಸ್ವಾಮಿಗಳೇ ಆಗಲಿ ಶ್ರೀಕಾಂತ್ ಆಗಲಿ ಹೇಳಿದ್ರಲ್ಲಿ ನಾವೆಲ್ಲ ಇಲ್ಲಿ ಕೂತಿರೋದು ಉದ್ದೇಶ ವಿಥೌಟ್ ಡಾಕ್ಯುಮೆಂಟ್ ಏನು ಮಾತಾಡ್ತಿಲ್ಲ, ವಿತ್ ಡಾಕ್ಯುಮೆಂಟೇ ಕೊಡ್ತಾ ಇದ್ದೀವಿ. ಆ ಮೀಟಿಂಗ್ಗಳಲ್ಲಿ ಏನೇನಾಯಿತು, 2ನೇ ತಾರೀಕು ಮೀಟಿಂಗ್ ಮಾಡಿ 2ನೇ ತಾರೀಕೆ ರಿಪೋರ್ಟ್ ಕಳ್ಸಂತ ಅರ್ಜೆನ್ಸಿ ಏನಿತ್ತು ಇವ್ರಿಗೆ?
ಇದಿಲ್ಲ ಅಂತಿದ್ದೇನೆ ಫ್ಲೈಟ್ಗಳು ಯಾಕೆ ಓಡಾಡ್ತಿದ್ದೆ ಅವಾಗ ಸಾಗರ ಸುತ್ತಮುತ್ತಲು? ಸುಮ್ಮನೆ ಮೈಮೇಲೆ ಹೇಳ್ಕೊಳ್ಳೋಂಥ ವ್ಯವಸ್ಥೆಗಳಿದು. ಒಬ್ಬ ಜನಪ್ರತಿನಿಧಿಗಳು ಕೂಡ ಒಂದು ಮಾತು ಕೇಳಿಲ್ಲ. MP ವಿರೋಧ ಮಾಡ್ತೀವಿ, MP ಅವಕಾಶ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಸಾಗರ ಮೇಲೆ ಹೇಳ್ತಾ ಇದ್ದಾರೆ, ಸಾಗರದ ಹಿಂದಿನ ಮೇಲೆ ಹೇಳ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಕೊಡಲ್ಲ ಅಂತ. ಜನ ಗಲಾಟೆ ಮಾಡಬೇಕಾ, ದಂಗೆ ಹೇಳಬೇಕಾ? ಅದರಿಂದನೇ ತೃಪ್ತಿನಾ? ಜಿಲ್ಲಾಧಿಕಾರಿಗಳು ಯಾಕೆ ಇಷ್ಟು ಬೇಜವಾಬ್ದಾರಿಯಾಗಿ ರಿಪೋರ್ಟ್ ಕೊಟ್ಟರು ನಮಗಂತೂ ಅರ್ಥ ಆಗ್ತಿಲ್ಲ. ಅದಕ್ಕೋಸ್ಕರ ನಾವು ಜಿಲ್ಲಾಧಿಕಾರಿಗಳ ಜೊತೆಗೆ ಅಧಿಕೃತವಾಗಿ ಮೀಟಿಂಗ್ ಮಾಡ್ತೇವೆ. ಅಧಿಕೃತವಾಗಿ ಮೀಟಿಂಗ್ ಮಾಡಿ ಅಧಿಕೃತವಾಗಿ ಅವ್ರ ಹತ್ರ ರಿಪೋರ್ಟ್ ತೊಗೋತೇವೆ, ಪ್ರೊಸೀಡಿಂಗ್ಸ್ ತೊಗೋತೀವಿ, ಅವ್ರ ಹತ್ರ ಮಿನಿಟ್ ತೊಗೋತೇವೆ. ಏನೇನು ಹೇಳಿದ್ದೀರಿ ಮತ್ತು ಈಗ ರಿಪೋರ್ಟ್ ಆಯಿತು, ಹಿಂದೆ ಕಳಿಸಾಗಿದೆ, ಈಗ ಎಗೈನ್ ಒಂದು ರಿಪ್ಲೈ ಕಳಿಸ್ಬೇಕು ಅವ್ರೀಗ. ಹಿಂದೆ ಕಳಿಸಿದ್ದು ನೀವು ಕೇಳಿದ್ದಕ್ಕೋಸ್ಕರ ಭೂಮಿ ಇಷ್ಟಿದೆ ಅಂತ ಹೇಳಿದ್ದೇವೆ, ಆದರೆ ಇಂತಿಂಥ ಕಾರಣಕ್ಕೆ ಇಲ್ಲಿ ಬೇಡ, ಇದು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಕಳಿಸ್ತೇವೆ. ಇಲ್ಲಾಂದರೆ ಜಿಲ್ಲಾಧಿಕಾರಿಗಳು ತಪ್ಪಿತಸ್ಥರಾಗ್ತಾರೆ. ಸುಮ್ಮನೆ ಹೋರಾಟ ಮಾಡೋದಕ್ಕೋಸ್ಕರ ನೀವು ಒಂದೊಂದು ಸಬ್ಜೆಕ್ಟನ್ನು ಎತ್ತು ಬಿಡ್ತಾ ಇದ್ದೀರಾ. ಸಾಗರದಲ್ಲಿ ನಾನು ನೋಡಿದೆ, ತೀರಾ ಶ್ರೀನಿವಾಸ ಅವರೆಲ್ಲ ಹೇಳ್ತಿದ್ದಾರೆ ನಮ್ಮ ರೆಕಾರ್ಡ್ ಕೊಡಿ ಅಂತ. ನಾವು ರೆಕಾರ್ಡ್ ಕಲೆಕ್ಟ್ ಮಾಡಿದ್ದೀವಿ, ಇಲ್ಲಿ ಪ್ರಶ್ನೆ ಬೇರೆ. ಅವ್ರು ರೆಕಾರ್ಡ್ ಕೊಡೋಕ್ಕೆ ಏನು ತೊಂದರೆ, ಯಾಕೆ ಕೊಟ್ಟಿಲ್ಲ? ನಮ್ಮ ಹತ್ರ ಎಲ್ಲ ರೆಕಾರ್ಡ್ ಇದೆ, ರೆಕಾರ್ಡ್ ಸಮೇತನೇ ಮಾತಾಡ್ತಾ ಇದ್ದೀವಿ. ಸುಮ್ಮನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅನ್ಯಾಯ ಮಾಡಬೇಡಿ, ಇದು ನಮ್ಮ ಒತ್ತಾಯ. ಜಿಲ್ಲಾಧಿಕಾರಿಗಳು ಬರ್ತಿದ್ದಂಗೆ ಅವ್ರ ಜೊತೆ ಮೀಟಿಂಗ್ ಮಾಡಿಕೊಂಡು ಅವ್ರ ಜೊತೆ ಅಫಿಷಿಯಲ್ ರಿಪ್ಲೈನ ಕಳಿಸೋಂಥ ಪ್ರಯತ್ನ ನಾವು ಮಾಡ್ತೇವೆ.